Hello guys, welcome back to my channel Akshar Academy. This is Priya Guzmangdi. As I already said in my channel, I will be explaining a various commerce concept in a very easy manner. So what is today's concept? Ivatina concept commission and brokerage. This is not only helpful for your academic purpose but also you can make it as your source of income. ಹೇಗೆ ತುಂಬಾ ಜನ ಕಮಿಷನ್ ಅರ್ನ್ ಮಾಡ್ಕೊಂಡ್ಬಿಟ್ಟು ಲ್ಯಾಕ್ಸ್ ಟುಗೆದರ್ ಅಮೌಂಟ್ ಅನ್ನ ಅರ್ನ್ ಮಾಡ್ತಾ ಇದ್ದಾರೆ. ಪ್ರಾಪರ್ಟೀಸ್ ರಿಲೇಟೆಡ್ ರಿಯಲ್ ಎಸ್ಟೇಟ್ ವರ್ಕ್ ಅನ್ನ ಮಾಡ್ಕೊಂಡ್ಬಿಟ್ಟು ಪರ್ಸೆಂಟೇಜ್ ಅರ್ನಿಂಗ್ ಮಾಡ್ಕೊಂಡ್ಬಿಟ್ಟು ತುಂಬಾನೇ ಅಮೌಂಟ್ ಅನ್ನ ಅರ್ನ್ ಮಾಡ್ತಾ ಇದ್ದಾರೆ. ಸೊ ಹೌ ಟು ಕ್ಯಾಲ್ಕುಲೇಟ್ ದಿಸ್ ಕಮಿಷನ್ ವೆನ್ ದೇ ಹ್ಯಾವ್ ಗಿವನ್ ಅ ರೇಟ್ ಆಫ್ ಇಂಟ್ರೆಸ್ಟ್ or how to calculate a rate of interest when they have given an amount. So ಈ ತರ ತುಂಬಾನೇ ಡಿಫ್ರೆಂಟ್ ಪ್ರಾಬ್ಲಮ್ಸ್ ಅನ್ನ ಇಂದಿನ ಕ್ಲಾಸ್ ಅಲ್ಲಿ ನಾನು ಸಾಲ್ವ್ ಮಾಡ್ತಾ ಇದ್ದೀನಿ. ಬಿಫೋರ್ ದಟ್, if you have not yet subscribed my channel, please subscribe it so that you will get a notification whenever I upload my new video. Let us start today's class. Let me share my screen. ಕಮಿಷನ್ ಅಂಡ್ ಬ್ರೋಕರೇಜ್. ಸೊ ಇವತ್ತು ನಾವು ಕಮಿಷನ್ ರಿಲೇಟೆಡ್ ನಾನು ನಿಮಗೆ ಮೀನಿಂಗ್ ಅನ್ನ ಹೇಳ್ಕೊಡ್ತೀನಿ. ಕಮಿಷನ್ ಅಂಡ್ ಬ್ರೋಕರೇಜ್ಗೆ ಏನ್ ಡಿಫ್ರೆನ್ಸ್ ಇದೆ ಅಂತ ನಾವು ತಿಳ್ಕೊಳ್ಬಹುದು. ನೋಡಕ್ಕೆ ಎರಡು ಕೂಡ ಕಾನ್ಸೆಪ್ಟ್ ಸೇಮ್ ಆಗಿ ಕಾಣುತ್ತೆ. ಲೈಕ್ ಕಮಿಷನ್ ಅಂಡ್ ಬ್ರೋಕರ್ ಆಸ್ ಆಲ್ಮೋಸ್ಟ್ ಸೇಮ್ ಕಾನ್ಸೆಪ್ಟ್, ಬಟ್ ದೇರ್ ಇಸ್ ಅ ಸ್ಮಾಲ್ ಡಿಫ್ರೆನ್ಸ್ ಇನ್ ದಟ್. ಐ ವಿಲ್ ಬಿ ಎಕ್ಸ್ಪ್ಲೇನಿಂಗ್ ದಿಸ್. ಬಿಫೋರ್ ದಟ್, I want to give one suggestion. You not only concentrate on a sums but also you concentrate on a theory part because it will help you to understand the questions further. So let us move to first concept, that is commission. Meaning of a commission: a formal written warrant granting the power to perform a various acts or duties. A commission is a service charge assessed by a broker or an investment advisor for providing a investment advice or handling purchases and sales of a securities for a client. ಕಮಿಷನ್ ಅಂದ್ರೆ ಏನು? ಕಮಿಷನ್ ಏಜೆಂಟ್ ವರ್ಕ್ ಏನಿರುತ್ತೆ? ಹಿಯರ್ ಒನ್ ಪರ್ಸನ್ ಆಕ್ಟ್ ಆನ್ ಬಿಹಾಫ್ ಆಫ್ ಅನದರ್ ಕಂಪನಿ. ಓಕೆ, ಯಾವುದೇ ಒಂದು ಕಂಪನಿಯ ಪ್ರಾಡಕ್ಟ್ ಅನ್ನ ಏಜೆಂಟ್ ಏನ್ ಮಾಡ್ತಾರೆ? ಸೆಲ್ ಮಾಡ್ತಾರೆ. ಇಟ್ ಮೇ ಬಿ ಥ್ರೂ ಎನಿ ಫಾರ್ಮ್ಸ್, ಡೈರೆಕ್ಟ್ ಸೆಲ್ಲಿಂಗ್ ಇರ್ಬೋದು ಅಥವಾ ಅವರೇ ಒಂದು ನೆಕ್ಸ್ಟ್ ಒಂದು ಕಮಿಟಿ ಮಾಡ್ಕೊಂಡ್ಬಿಟ್ಟು ಕಮಿಷನ್ ಮಾಡ್ಕೊಂಡ್ಬಿಟ್ಟು ಅದನ್ನ ಅರ್ನ್ ಮಾಡ್ಬೋದು. ಬಟ್ here they won't purchase whole products, they just act on behalf of that company. ಇಲ್ಲಿ ಆ ಕಂಪನಿಯಿಂದ ಪ್ರಾಡಕ್ಟ್ಸ್ ಅನ್ನ ತಗೊಳ್ತಾರೆ, ಅವ್ರ ಕಂಪನಿಯಿಂದಾನೆ ಅಪಾಯಿಂಟ್ ಆಗಿರ್ತಾರೆ, ಅವ್ರು ಏನ್ ಮಾಡ್ತಾರೆ? ಸೇಲ್ ಮಾಡಿಬಿಟ್ಟು ಅವ್ರಿಗೆ ಫಿಕ್ಸ್ಡ್ ರೇಟ್ ಆಫ್ ಇಂಟ್ರೆಸ್ಟ್ ಇರುತ್ತೆ, ಸಮ್ ಟೈಮ್ಸ್ ಅದ್ರ ಜೊತೆಗೆ ಫಿಕ್ಸ್ಡ್ ಸ್ಯಾಲ್ರಿ ಇರುತ್ತೆ. ಆ ಟೋಟಲ್ ರೆಮ್ಯುನರೇಷನ್ ಅನ್ನ ಅವರು ಅರ್ನ್ ಮಾಡ್ತಾರೆ. ನೆಕ್ಸ್ಟ್, brokerage. A meaning of brokerage: a person or a company that buys and sells homes, land and a building for their owners. A broker is a person or a firm who arranges transactions between a buyer and a seller for a commission when the deal is executed. ಇಲ್ಲೇನಾಗುತ್ತೆ? ಬ್ರೋಕರ್ ಏನಿರ್ತಾರೆ ಅವರು ಟೂ ಪಾರ್ಟೀಸ್ ಅನ್ನ, ಯಾರು ಒಬ್ರು ಬೈಯರ್ ಇರ್ತಾರೆ ಅಂಡ್ ಯಾರು ಸೆಲ್ಲರ್ ಇರ್ತಾರೆ, ಟೂ ಪಾರ್ಟೀಸ್ ಅನ್ನ ಮೀಟ್ ಮಾಡಿಸ್ಬಿಟ್ಟು ಅವ್ರ ನಡುವೆ ಟ್ರಾನ್ಸಾಕ್ಷನ್ಸ್ ಅನ್ನ ಆಗೋ ಹಾಗೆ ಮಾಡ್ತಾರೆ. ಅದಕ್ಕೆ ಅವರಿಗೆ ಎರಡು ಪಾರ್ಟೀಸ್ ಕಡೆಯಿಂದ ಕಮಿಷನ್ ಬರುತ್ತೆ. ಇದು ಒನ್ ಕೈಂಡ್. ಒನ್ ಮೋರ್ ಕೈಂಡ್ ಇಸ್, ಬ್ರೋಕರ್ ಏನ್ ಮಾಡ್ತಾರೆ? ಫಸ್ಟ್ ಒಂದು ಪ್ರಾಪರ್ಟಿಯನ್ನ ಪೂರ್ತಿ ಪರ್ಚೇಸ್ ಮಾಡ್ತಾರೆ. ಅಲ್ಲಿ ಕೂಡ ಅವರಿಗೆ ಸಮ್ ಪಾರ್ಟ್ ಆಫ್ ಕಮಿಷನ್ ಸಿಗುತ್ತೆ. ಪರ್ಚೇಸ್ ಮಾಡಿಬಿಟ್ಟು ವಿತ್ ದೇರ್ ಪ್ರಾಫಿಟ್ ಅವ್ರು ಏನ್ ಮಾಡ್ತಾರೆ? ಇನ್ನೊಂದು ಪಾರ್ಟಿಗೆ ಸೆಲ್ ಮಾಡ್ತಾರೆ. ಅಲ್ಲಿ ಕೂಡ ಅವರು ಕಮಿಷನ್ ಅನ್ನ ಅರ್ನ್ ಮಾಡ್ತಾರೆ. A broker who also act as a seller or a buyer becomes a principal party to the deal. ಸೊ ಇಲ್ಲಿ ಪ್ರಿನ್ಸಿಪಲ್ ಪಾರ್ಟಿ ಅಂತ ನಾವೇನ್ ಯೂಸ್ ಮಾಡ್ತಾ ಇದ್ದೀವಿ, ಯಾರು ನಮ್ಮ ರಿಯಲ್ ಎಸ್ಟೇಟ್ ಅಲ್ಲಿ ಯಾರು ಲ್ಯಾಂಡ್ ಅನ್ನ ಅಥವಾ ಬಿಲ್ಡಿಂಗ್ ಅನ್ನ ಸೆಲ್ ಮಾಡ್ತಾರೆ ಅವ್ರ ಪರ್ಚೇಸ್ ಮಾಡ್ತಾರೆ, ಅದ್ ಯಾರು ಓನರ್ ಇರ್ತಾರೆ, ಅದಕ್ಕೆ ನಾವಿಲ್ಲಿ ಪ್ರಿನ್ಸಿಪಲ್ ಪಾರ್ಟಿ ಅಂತ ಹೇಳ್ತಾ ಇದ್ದೀವಿ. ಸೊ he first buys or he sells. ಒಂದು ಪ್ರಿನ್ಸಿಪಲ್ ಪಾರ್ಟಿಯಿಂದ ಪರ್ಚೇಸ್ ಮಾಡ್ತಾರೆ, ಮತ್ತೆ ಇನ್ನೊಂದು ಪ್ರಿನ್ಸಿಪಲ್ ಪಾರ್ಟಿಗೆ ಅದನ್ನ ಸೆಲ್ ಮಾಡ್ತಾರೆ, ಕಮಿಷನ್ ಅರ್ನ್ ಮಾಡ್ತಾರೆ. Neither a role should be confused with that of an agent, one who acts on behalf of a principal party in a deal. ಇಲ್ಲಿ ನೋಡಿ, ನಾವು ಕ್ಲಿಯರ್ ಆಗಿ ಡಿಫ್ರೆನ್ಸ್ ಅನ್ನ ಅರ್ಥ ಮಾಡ್ಕೊಳ್ಬಹುದು. ಏಜೆಂಟ್ ಅಂದ್ರೆ ಏನು? ಅವರು ಯಾರು ಓನರ್ ಇರ್ತಾರೆ, ಪ್ರಿನ್ಸಿಪಲ್ ಪಾರ್ಟಿ ಇರ್ತಾರೆ, ಅವರ ಬಿಹಾಫ್ ಅವರು ವರ್ಕ್ ಮಾಡ್ತಾರೆ. ಇಲ್ಲಿ ಅವರು ಲ್ಯಾಂಡ್ ಅನ್ನ ಪರ್ಚೇಸ್ ಮಾಡಲ್ಲ. ಬಟ್ ಇನ್ ಅ ಬ್ರೋಕರೇಜ್ ಇಲ್ಲಿ ಅವರು ಲ್ಯಾಂಡ್ ಅನ್ನ ಫಸ್ಟ್ ಪರ್ಚೇಸ್ ಮಾಡ್ತಾರೆ, ಆಮೇಲೆ ಅದನ್ನ ಕಮಿಷನ್ಗೆ ಸೆಲ್ ಮಾಡ್ತಾರೆ. ಎರಡಕ್ಕೂ ಒಂದು ಸ್ಲೈಟ್ ಡಿಫ್ರೆನ್ಸ್ ಇದೆ. So this is about the meaning of a brokerage and a commission. I think a slight difference is also understood by you people. Next, move to problems.
As I said, in this here we will be calculating a rate of interest when they have given rate of commission when they have given a commission in amount form, or we will be calculating a commission amount when they have given a rate of interest. Like this, there are many kind of problems. I have tried to solve many problems. Let's move to first problem. Mr. Goodsmill sold 1200 cakes of a toilet soap at 50 paisa per cake and charged 3.5% commission in addition to an expense allowance of rupees 30. How much did he receive? So, a Goodsmill is Mr. Goodsmill is his name. He is selling 1200 toilet soaps. Per soap he is costing rupees 50 paisa and he is earning 3.5 rupees commission. In addition to that, ಅಂದ್ರೆ ಅವ್ರೇನು ಇದು ಸೆಲ್ ಮಾಡ್ತಾ ಇದ್ದಾರೆ ಅದಕ್ಕೆ ಅವ್ರಿಗೆ 3.5% ಕಮಿಷನ್ ಸಿಗ್ತಾ ಇದೆ. ಜೊತೆಗೆ ₹30 ಅವರಿಗೆ ಎಕ್ಸ್ಪೆನ್ಸಸ್ ಅಲವೆನ್ಸ್ ಸಿಗ್ತಾ ಇದೆ. ಲೈಕ್ ಮೆನಿ ಟೈಮ್ಸ್ ಏನಾಗುತ್ತೆ, ಈ ಸೇಲ್ಸ್ ಪರ್ಸನ್ಸ್ ಏನಿರ್ತಾರೆ ಅವ್ರು ಏನಾದ್ರು ಫಿಸಿಕಲಿ ಬೇರೆ ಬೇರೆ ಕಡೆ ಹೋಗ್ಬಿಟ್ಟು ಸೆಲ್ ಮಾಡ್ತಾ ಇದ್ರೆ ಅವರಿಗೆ ಈ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಆಗಿರ್ಬೋದು, ಡೈಲಿ ಅಲವೆನ್ಸಸ್ ಆಗಿರ್ಬೋದು, ಈ ತರ ಎಕ್ಸ್ಪೆನ್ಸಸ್ allowances kuda kottare. Like this, in this problem they are giving a rupees 30 as a expense allowances. So coming to solution part, what they have given, number of units sold are 1200 units. Price per cake is 0.5 rupees or 50 paisa. Commission earned rate is 3.5%. idu avrella kottirodu. I want to tell something. In this commission and brokerage lesson, there is no particular formula to calculate this. Okay, ಇದೇ ಫಾರ್ಮುಲಾ ಇರುತ್ತೆ, ಅಲ್ಲಿ ನಾವು ಸೆಗ್ರಿಗೇಟ್ ಮಾಡಬೇಕು ಅಂತ ಇರೋದಿಲ್ಲ. ಇಟ್ಸ್ ಏನ್ ನಮ್ದು ಅಮೌಂಟ್ ಇರುತ್ತೆ ಅದಕ್ಕೆ ನಾವು ಡೈರೆಕ್ಟ್ಲಿ ಕಮಿಷನ್ ಇಂಟು ಮಾಡಿಬಿಟ್ರೆ ನಮಗೆ ಬರುತ್ತೆ. ಬಟ್ ದೇರ್ ಇಸ್ ನೋ ಸ್ಪೆಸಿಫಿಕ್ ಫಾರ್ಮುಲಾ ಫಾರ್ ದಿಸ್. Now, sale value is equal to number of units into price per unit. ಇವಾಗ ನಾವು ಫೈನಲಿ ನಮ್ಗೇನು ವ್ಯಾಲ್ಯೂ ಇರುತ್ತಲ್ವಾ ಅದ್ರ ಮೇಲೆ ನಾವು ಕಮಿಷನ್ ರೇಟ್ ಅನ್ನ ಅರ್ನ್ ಮಾಡ್ತೀವಿ. ಬಟ್ ಯೂನಿಟ್ಸ್ ಇದೇನು 1200 ಇದೆ, ಇಟ್ಸ್ ಜಸ್ಟ್ ಅ ಯೂನಿಟ್ಸ್. ವಿ ನೀಡ್ ಟು ಕನ್ವರ್ಟ್ ದಿಸ್ ಟು ಅ rupees. We need to convert this to a value form. So, number of units 1200 into price per unit 0.50, that is 50 paisa. It comes to rupees 600. Next, commission rate is equal to 3.5% given in a question. Commission received is equal to 600 rupees into 3.5 divided by 100, or we can directly do in a calculator as a 3.5%. We'll get 21 rupees. In question they have mentioned that in addition he is getting a 30 rupees expense allowances. So he is getting it that he's additional the person is paying him 30 rupees. So add expenses allowance, that is 30 rupees. Amount received is 51 rupees. So in this kind of problems we need to write everything in a sentence form. So in given also I have written everything in a sentence form. So last also we'll write a sentence. Total amount received by an agent is equal to 50 rupees. So this is a very easy problem. I hope you all have understood. So let's move to next problem. Mr. Shah, an agent, received 3% commission on a cash sales of rupees 500 and 5% on a credit sales amounting to rupees 700. Find his total commission. Mr. Shah, ಕ್ಯಾಶ್ ಸೇಲ್ಸ್ ಅಂಡ್ ಕ್ರೆಡಿಟ್ ಸೇಲ್ಸ್ ಬಗ್ಗೆ ನಿಮಗೆ ಗೊತ್ತಿರ್ಬೋದು. ಕ್ಯಾಶ್ ಸೇಲ್ಸ್ ಮೀನ್ಸ್ ದ ಪಾರ್ಟಿ ಈಸ್ ಇಮಿಡಿಯೇಟ್ಲಿ ಮೇಕಿಂಗ್ ಅ ಪೇಮೆಂಟ್. ಇನ್ ಅ ಕ್ರೆಡಿಟ್ ಸೇಲ್ಸ್ ದ ಪೇಮೆಂಟ್ ವಿಲ್ ಬಿ ಪೋಸ್ಟ್ಪೋನ್ ಟು ಸಮ್ ಅದರ್ ಡೇಟ್. ಓಕೆ, ಐ ಹೋಪ್ ಯು ನೋ ದಿಸ್ ಕಾನ್ಸೆಪ್ಟ್. ನೆಕ್ಸ್ಟ್, ಕ್ಯಾಶ್ ಸೇಲ್ಸ್ಗೆ ಅವರು 3% ಕಮಿಷನ್ ಅನ್ನ ಅರ್ನ್ ಮಾಡ್ತಾ ಇದ್ದಾರೆ. ಕ್ರೆಡಿಟ್ ಸೇಲ್ಸ್ಗೆ 5% ಕಮಿಷನ್ ಅನ್ನ ಅರ್ನ್ ಮಾಡ್ತಾ ಇದ್ದಾರೆ. ಟೇಕ್ ಡೌನ್ ದ ಗಿವನ್ factors. Cash sales is equal to 500 rupees. On that he is getting 3% commission. And credit sale is equal to 700 rupees. On that he is getting 5% commission. Commission of a cash sales is equal to 500 rupees into 3 divided by 100, or you can all directly do 3%. You will get a 15 rupees. On credit sales he is getting a 5% commission. So that commission on a credit scale sales is equal to 700 rupees into 5 divided by 100, that is 35 rupees.
total commission earned is equal to 50 rupees. Third problem, at 5%, a man was paid a total commission of rupees 42.75 on the sale of an article marked at rupees 8.55 each. What was the number of articles sold by him? What they have given a percentage earning, a commission earning of an agent, and also they have given a amount earned by a commission, and they have given a price for per article. So what we need to calculate, we need to calculate a number of units sold. ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? ನಮಗೆ ನಂಬರ್ ಆಫ್ ಯೂನಿಟ್ಸ್ ಬೇಕಂದ್ರೆ ನಾವು ಫಸ್ಟ್ ಏನು ಮಾಡಬೇಕು, ಇವಾಗ ವ್ಯಾಲ್ಯೂ ಆಫ್ ಅ ಸೇಲ್ಸ್ ಕಂಡುಹಿಡಿಬೇಕು. ವ್ಯಾಲ್ಯೂ ಆಫ್ ಸೇಲ್ಸ್ ಅನ್ನ ಕಂಡುಹಿಡಿದ್ಬಿಟ್ಟು ನಾವು ಅದಕ್ಕೆ ಪರ್ ಯೂನಿಟ್ ಪ್ರೈಸ್ ಅನ್ನ ಡಿವೈಡೆಡ್ ಮಾಡಿದ್ರೆ ಆಟೋಮೆಟಿಕಲಿ ವಿಲ್ ಗೆಟ್ ಅ ನಂಬರ್ ಆಫ್ ಯೂನಿಟ್ ಸೋಲ್ಡ್. ಸೊ ಹೌ ಟು ಕ್ಯಾಲ್ಕುಲೇಟ್ ದಟ್? Take down a given factors. Commission rate is equal to 5% and the total commission earned is equal to 42.75 rupees. Sale value per article is equal to 8.55 rupees. So this is related to proportion chapter where we calculate by using a proportions. So what this commission rate means, he is getting 5 rupees when the rate of article is, or value of article is 100, right? He's getting 5 per 100. So take down that when the value of articles is 100, he is getting a 5 rupees commission. When he is getting 42.75 rupees commission, what will be the value of articles? Cross multiplication, 100 into 42.75 divided by 5 is equal to 855 rupees. Total articles sold is equal to 855 rupees, means the value of articles. So number of articles sold is equal to 855 rupees divided by 8.55 rupees. That comes to 100 units. So we have calculated that the number of articles sold by an agent is equal to 100 units. Next problem. A salesman's salary is reduced by rupees 50 a month while the rate of his commission is increased by 1.25%. What difference would the change make in the salesman's remuneration on a sale of rupees 7,200 in a month? ಏನು ಕೊಟ್ಟಿದ್ದಾರೆ ಕ್ವಶನ್ ಅಲ್ಲಿ? 1 ಮಂತ್ ಏನಾಯಿತು, ಇವಾಗ ಪ್ರೀವಿಯಸ್ ಮಂತಿಗೆ ಕಂಪೇರ್ ಮಾಡಿದ್ರೆ ಸೇಲ್ಸ್ ಮ್ಯಾನ್ದು ಸ್ಯಾಲ್ರಿ 50 rupees ಅವರು ಡಿಕ್ರೀಸ್ ಮಾಡಿದ್ದಾರೆ, ರೆಡ್ಯೂಸ್ ಮಾಡಿದ್ದಾರೆ. ಬಟ್ ಅವ್ರದ್ದು ಕಮಿಷನ್ ಏನು ಮಾಡಿದ್ದಾರೆ, 1.25% ಇನ್ಕ್ರೀಸ್ ಮಾಡಿದ್ದಾರೆ. ಸೊ ವಾಟ್ ದೇ ಹ್ಯಾವ್ ಗಿವನ್, what difference would change make in the salesman's remuneration on sale of rupees 7,200 in a month? ನಾನು ನಿಮಗೆ ಆಲ್ರೆಡಿ ಹೇಳಿದ್ದೆ, ಇವಾಗ ಟೋಟಲ್ ರೆಮ್ಯುನರೇಷನ್ ಅಂದರೆ ಏನು, ಕಮಿಷನ್. ಇವಾಗ ಸೇಲ್ಸ್ಮ್ಯಾನ್ಸಿಗೆ ಸಮ್ಟೈಮ್ಸ್ ಸಮ್ ಪರ್ಸೆಂಟೇಜ್ ಆಫ್ ಕಮಿಷನ್ ಕೊಡ್ತಾರೆ, ಅದ್ರ ಜೊತೆಗೆ ಮಂತ್ಲಿ ಫಿಕ್ಸ್ಡ್ ಸ್ಯಾಲ್ರಿ ಕೊಡ್ತಾರೆ. ಇನ್ ದಿಸ್ ಕೇಸ್ ಅವರಿಗೆ ಪರ್ ಮಂತ್ಗೆ ಏನು ಸ್ಯಾಲ್ರಿ ಇತ್ತು, ವಾಟ್ ಎವರ್ ಮೇ ಬಿ ದ ಅಮೌಂಟ್ ಆಫ್ ಸ್ಯಾಲ್ರಿ, ಇನ್ ಟೋಟಲ್ ಸ್ಯಾಲ್ರಿ ಇತ್ತು, ಆ ಸ್ಯಾಲ್ರಿಯನ್ನ 50 rupees ರೆಡ್ಯೂಸ್ ಮಾಡಿದ್ರು. ದೆನ್ ಅವ್ರ ಕಮಿಷನ್ ಅನ್ನ 1.25 ಇನ್ಕ್ರೀಸ್ ಮಾಡಿದ್ರು. ಸೊ in this month he is selling 7,200 rupees values, whatever may be the product. So we need to calculate by reducing the salary and by increasing the commission whether he is getting a more remuneration or whether he is getting a less remuneration. Means difference means whether there is a increase in a remuneration or whether there is a decrease in a remuneration. So how to calculate this? First, amount of a salary reduced is rupees 50. A rate of commission increase is 1.25%. Sales is equal to 7,200. So change in the salary that we need to calculate. Here, increased amount of a commission due to increase in a rate. ಸೊ ಇದನ್ನ ನಾವು ಲಾಜಿಕ್ ಏನಂದ್ರೆ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬಹುದು ಅಂತ ಅಂದ್ರೆ, ಏನಾಗಿದೆ ಇವಾಗ 1.25
ಟೋಟಲ್ ಕಮಿಷನ್ 1.25 ಅಲ್ಲ, ಇವಾಗ 1.25 ಅನ್ನ ಇನ್ಕ್ರೀಸ್ ಮಾಡಿದ್ದಾರೆ. ಸೊ ನಾವೇನು ಕಂಡುಹಿಡಿಬೇಕು, ಈ 1.25% ಕಮಿಷನ್ ಇನ್ಕ್ರೀಸ್ ಮಾಡಿರೋದ್ರಿಂದ ಎಷ್ಟು ಅವರು ಎಡಿಷನಲ್ ಅಮೌಂಟ್ ಅನ್ನ ಅರ್ನ್ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು 50 ರುಪೀಸನ್ನ ಲೆಸ್ ಮಾಡಿದ್ರೆ ನಮ್ಗೇನು ಸಿಗುತ್ತೆ, ಅವ್ರಿಗೆ ಲೈಕ್ ಅವ್ರ ರೆಮ್ಯುನರೇಷನ್ ಇನ್ಕ್ರೀಸ್ ಆಗಿದೆಯಾ ಡಿಕ್ರೀಸ್ ಆಗಿದೆಯಾ ಅಂತ ಗೊತ್ತಾಗುತ್ತೆ. ಸೊ ಲೆಟ್ ಮಿ ಕ್ಯಾಲ್ಕುಲೇಟ್ ದಟ್. So 7,200 into 1.25 divided by 100. That will amount to 90 rupees. So due to increase in a commission, he is getting 90 rupees extra from last month. Then less decrease in a salary. So 50 rupees is reduced from his salary. So minus 50, we'll get 40 rupees. If this 40 is in a positive form, right, this is plus 40 rupees. So we can conclude that there is an increase in remuneration. If we got this 40 in a minus form, in a negative form, then we can conclude that there is a decrease in remuneration. In this sum, there is an increase in a remuneration of rupees 40. I hope this is clear. Let's move to next sum. An estate owner buys a property on behalf of his principal for rupees 10,000 and sells it at 5% above the purchase value. If his commission charges are 3% on the purchase and 4% on the sale value, find the total earnings. ರೀಡ್ ದ ಕ್ವಶನ್ ಪ್ರಾಪರ್ಲಿ. ನಾನು ಆಲ್ರೆಡಿ ನಿಮಗೆ ಎಕ್ಸಾಂಪಲ್ ಕೊಟ್ಟಿದ್ದೆ. ಏನ್ ಮಾಡ್ತಾರೆ ಬ್ರೋಕರ್, ಫಸ್ಟ್ ಒಂದ್ ಕಡೆಯಿಂದ ಪರ್ಚೇಸ್ ಮಾಡ್ತಾರೆ, ದೆನ್ ಅದನ್ನ ಇನ್ನೊಬ್ರಿಗೆ ಸೇಲ್ ಮಾಡ್ತಾರೆ. ಸೊ ಇವಾಗ ನಮ್ಗೆ ಗೊತ್ತು, ಇವಾಗ ನಮ್ಗೆ ನಾವು ಪ್ರಾಫಿಟ್ ಅರ್ನ್ ಮಾಡ್ಬೇಕು ಅಂದ್ರೆ ನಾವು ಏನ್ ಅಮೌಂಟಿಗೆ ನಾವು ಪರ್ಚೇಸ್ ಮಾಡಿರ್ತೀವಿ ಅದಕ್ಕೆ ನಾವು ಪ್ರಾಫಿಟ್ ಅನ್ನ ಆಡ್ ಮಾಡಿಬಿಟ್ಟು ಸೇಲ್ ಮಾಡ್ತೀವಿ, ರೈಟ್. ಸೊ ವಾಟ್ ಹಿ ಹ್ಯಾಸ್ ಡನ್, ಅವರು 10,000 ರುಪೀಸಿಗೆ ಪರ್ಚೇಸ್ ಮಾಡಿದ್ದಾರೆ ಪ್ರಾಪರ್ಟಿಯನ್ನ, ಅದಕ್ಕೆ 5% ಆಡ್ ಮಾಡಿಬಿಟ್ಟು, ಅಂದ್ರೆ 10,000 ಏನ್ ಅಮೌಂಟ್ 5% ಅಮೌಂಟ್ ಇದೆ ಅದನ್ನ ಅವರು ಪ್ರಾಫಿಟ್ ಆಗಿ ತಗೊಂಡ್ಬಿಟ್ಟು ನೆಕ್ಸ್ಟ್ ಸೆಲ್ ಮಾಡ್ತಾ ಇದ್ದಾರೆ. ಅವರಿಗೆ 3% ಕಮಿಷನ್ ಪರ್ಚೇಸ್ ಮೇಲೆ ಸಿಗ್ತಾ ಇದೆ ಅಂಡ್ 4% ಕಮಿಷನ್ ಸೇಲ್ ಮೇಲೆ ಸಿಗ್ತಾ ಇದೆ. ಸೊ this broker always get the benefit from both the parties. ಯಾರ ಕಡೆಯಿಂದ ಪರ್ಚೇಸ್ ಮಾಡ್ತಾರೆ ಅಲ್ಲೂ ಕಮಿಷನ್ ಅರ್ನ್ ಮಾಡ್ತಾರೆ, ಯಾರ ಕಡೆಗೆ ಸೇಲ್ ಮಾಡ್ತಾರೆ ಅಲ್ಲೂ ಕಮಿಷನ್ ಅನ್ನ ಅರ್ನ್ ಮಾಡ್ತಾರೆ. ಸೊ you see here, what all benefit he is getting. First he is getting 5% profit, that he is selling it for 5% above the purchase value, and he is getting a 3% commission on purchases, and also he is getting 4% commission on sales. So we need to calculate his total earnings. First, take down the given factors. Purchase value of a property is equal to 10,000 rupees. Commission earned on a purchase 3%. Commission earned on a sale 4%. Sale value of a property. So ಅವ್ರೇನ್ ಮಾಡಿದ್ದಾರೆ, ಪರ್ಚೇಸ್ ಮಾಡಿರೋ ಅಮೌಂಟಿಗೆ 5% ಆಡ್ ಮಾಡಿಬಿಟ್ಟು ಸೇಲ್ ಮಾಡಿದ್ದಾರೆ. ವಿ ನೀಡ್ ಟು ಕ್ಯಾಲ್ಕುಲೇಟ್ ದಟ್ ಅಮೌಂಟ್. ಕಾಸ್ಟ್ ಆಫ್ ಪ್ರಾಪರ್ಟಿ ಇಸ್ ಈಕ್ವಲ್ ಟು 10,000 rupees. Add 5% profit, that is 10,000 into 5 divided by 100. That will amount to 500 rupees. The sale value is 10,500 rupees. Next, 3% commission on purchases. Purchases value is 10,000, not 10,500. Purchases value is 10,000. 10,000 into 3 divided by 100. That will amount to rupees 300. Then 4% commission on sales, that is 10,500 into 4 divided by 100. That is 420 rupees. Total earnings is equal to 300 plus 420, 720 rupees. You need to put it in a sentence that the total earnings of that agent is rupees 720. Next, move to next problem. Sixth problem. A merchant asks the agent to sell 250 hats at 2% commission and to invest the balance in purchasing ties. The agent obtained 1.5% commission on this purchase and thus cleared rupees 52.05 by the two transactions. Find the price for which a hat was sold.
ಇಲ್ಲೇನಾಗ್ತಾ ಇದೆ, ಮರ್ಚೆಂಟ್ ಅಂದ್ರೆ ಏಜೆಂಟ್ ಯಾರ ಹತ್ರ ವರ್ಕ್ ಮಾಡ್ತಾರೆ ಅವರಿಗೆ ಮರ್ಚೆಂಟ್ ಅಂತ ಹೇಳ್ತಾರೆ. ಮರ್ಚೆಂಟ್ ಇಸ್ ಅ ಬಿಸ್ನೆಸ್ ಪರ್ಸನ್. ಸೊ ಅವ್ರೇನ್ ಹೇಳಿದ್ದಾರೆ, ನೀವು 250 ಹ್ಯಾಟ್ಸ್ ಅನ್ನ ಸೆಲ್ ಮಾಡಬೇಕು, ಅದಕ್ಕೆ 2% ಕಮಿಷನ್ ಅನ್ನ ಪೇಡ್ ಮಾಡ್ತಾರೆ, ರೈಟ್. ಆ 250 ಏನೇ ವ್ಯಾಲ್ಯೂ ಇರಲಿ 2% ಕಮಿಷನ್ ಬಿಟ್ಟು ಏನ್ ರಿಮೈನಿಂಗ್ ಅಮೌಂಟ್ ಬರುತ್ತಲ್ವಾ ಆಸ್ ಅ ಪ್ರಾಫಿಟ್, ಅದನ್ನ ನೀವು ಅಗೇನ್ ಟೈಸ್ ಅನ್ನ ಪರ್ಚೇಸ್ ಮಾಡೋದ್ರಲ್ಲಿ ಇನ್ವೆಸ್ಟ್ ಮಾಡಬೇಕು ನಮ್ಮ ಕಂಪ್ನಿಲೇ. ದೆನ್ ನೀವು ಟೈಸ್ ಅನ್ನ ಪರ್ಚೇಸ್ ಮಾಡೋದಕ್ಕೆ ನಾವು ನಿಮಗೆ 1.5% ಕಮಿಷನ್ ಕೊಡ್ತೀವಿ. ಸೊ ಆಫ್ಟರ್ ಆಲ್ ದಿಸ್ ಅಗ್ರಿಮೆಂಟ್ ಹಿ ಕ್ಲಿಯರ್ಡ್ ಮೀನ್ಸ್ ಹಿ ಪೇಡ್ ಮರ್ಚೆಂಟ್ ಟೋಟಲ್ ಆಗಿ ₹52.05 ಪೇ ಮಾಡ್ತಾ ಇದ್ದಾರೆ, ಎರಡು ಟ್ರಾನ್ಸಾಕ್ಷನ್ ಸೇರ್ಬಿಟ್ಟು. ಸೊ ವಾಟ್ ವಿ ನೀಡ್ ಟು ಕ್ಯಾಲ್ಕುಲೇಟ್, ವಿ ನೀಡ್ ಟು ಫೈಂಡ್ ಔಟ್ ದ ಪ್ರೈಸ್ ಫಾರ್ ವಿಚ್ ಅ ಹ್ಯಾಟ್ ವಾಸ್ ಸೋಲ್ಡ್. ಇವಾಗ ನಂಬರ್ ಆಫ್ ಹ್ಯಾಟ್ಸ್ ಕೊಟ್ಟಿದ್ದಾರೆ, ನಾವು ಪರ್ ಯೂನಿಟ್ ಪ್ರೈಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಟೇಕ್ ಡೌನ್ ದ ಗಿವನ್ ಪಾಯಿಂಟ್ಸ್. ನಂಬರ್ ಆಫ್ ಹ್ಯಾಟ್ ಸೋಲ್ಡ್ 250, ಕಮಿಷನ್ ಆನ್ ಸೇಲ್ ಆಫ್ ಹ್ಯಾಟ್ಸ್ 2%, ಕಮಿಷನ್ on purchase of ties 1.5%, total amount received is 52.05. Next, assume that the price of hats is ₹1. ಇಲ್ಲಿ ನಮಗೆ ಪ್ರೈಸ್ ಆಫ್ ಹ್ಯಾಟ್ಸ್ ಕೊಟ್ಟಿಲ್ಲ, ನಾವು ಅದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇವಾಗ ನಾವು ಜಸ್ಟ್ ಏನ್ ಅಸ್ಯೂಮ್ ಮಾಡೋಣ, ₹1 ಅಂತ ಅಸ್ಯೂಮ್ ಮಾಡೋಣ. ಸೊ ಇವಾಗ ₹1ಗೆ ಅವ್ರು ಫಸ್ಟ್ ಏನ್ ಮಾಡ್ತಾರೆ, 250 ಹ್ಯಾಟ್ಸ್ ಅನ್ನ ಸೇಲ್ ಮಾಡ್ತಾರೆ. ದಟ್ ಈಸ್ 250 into 1. 250 into 1, he'll get ₹250 as a commission. Okay. After that, commission earned on the sale of a hats. So 250 into 2% in commission ಇದೆ, ಅದನ್ನ ಬಿಟ್ಬಿಟ್ಟು ಉಳಿದಿರೋದನ್ನ ಟೈಸ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ 250 minus 5 will amount to ₹245. ಈ 245 ಅನ್ನ ಟೈಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಸೊ ಏನ್ ಕೊಟ್ಟಿದ್ದಾರೆ, ಇವಾಗ ಪರ್ಚೇಸ್ ಆಫ್ ಟೈಸ್ ಆಲ್ಸೋ ದೇ ಆರ್ ಗಿವನ್ ಅ 1.5% commission. So 245 into 1.5 divided by 100, 3.75. Total commission earned is equal to ₹5 plus ₹3.75, 8.75 rupees. So ಇವಾಗ ₹1 ನಾವು ಪ್ರೈಸ್ ₹1 ಇದ್ದಾಗ ಟೋಟಲ್ ಕಮಿಷನ್ earned is 8.75. ಅದೇ ಇವಾಗ ಟೋಟಲ್ ಕಮಿಷನ್ 52.05 ಇದ್ದಾಗ ಪ್ರೈಸ್ ಎಷ್ಟು, ಕ್ರಾಸ್ ಮಲ್ಟಿಪ್ಲಿಕೇಶನ್ 52.05 into 1 is equal to ₹6. Price for which the hat sold is ₹6. I hope this is clear. 7th one, an estate broker's commission for a sale of property is as follows. On first ₹4,500, 5% commission. On next ₹10,000, 3% commission. On the remaining 1.5%. Find his total commission for the scale of the following properties. Next, property. These are the property names. ಇವಾಗ ನಿಮ್ ಊರಲ್ಲಿ ಇರುತ್ತಲ್ವಾ, ಗಾಂಧಿನಗರ್, ವಿದ್ಯಾನಗರ್, ನವನಗರ್, ಈ ತರ ಬೇರೆ ಬೇರೆ ಕಡೆ ಬೇರೆ ಬೇರೆ ರೇಟ್ ಇರುತ್ತೆ ಪ್ರಾಪರ್ಟೀಸ್ಗೆ. ಸೊ ದೀಸ್ ಆರ್ ದ ಏರಿಯಾಸ್. Okay, the property areas and the sale values are given. So this is the question. What we need to calculate? We need to calculate the total commission earned. Next, what they have given on first 4,500, 5% commission. Next 4,500 to 10,000, 3%. On remaining 1.5%. First, let's see this about this property, that is number 23, Soin Road, 15,000 rupees. The value of property is 15,000. So on first 4,500, 5%, 4,500 into 5 divided by 100, that comes to 225 rupees. Next, on 4,500 we have already calculated a commission. So what we need to do, we need to do 15,000 minus 4,500. 10,500 will get, this is remainder. In this, for 10,000 he is getting 3% commission. So 10,000 into 3 divided by 100, 300 rupees. So for this 10,000 also we have paid commission. 10,500 minus 10,000,
500. What they have given on remaining 1.5%. 500 into 1.5 divided by 100, 7.5 rupees. So total commission earned on first property is 532.5 rupees. Next property is Sundar Niwas, Walkshwar, rupees 25,300 is a value of a property. On first 4,500, 5% commission, same 225 rupees. 25,300 minus 4,500, because on 4,500 we have already paid a commission. 20,800 we'll get. In that 10,000, for 10,000 we are paying a 3% commission. So 10,000 into 3 divided by 100, that is 300 rupees. Next 20,800 minus 10,000, because on 10,000 also we have already paid a commission. Remaining is 10,800. On remaining they are paying a 1.5% commission. So 10,800 into 1.5 divided by 100 is equal to 162 rupees. So commission received on second property is 687 rupees. Third property, that is 131 Panchshila Dadar, rupees 9,200 is a value of a property. On first 4,500, 5% commission, same 225 rupees. Next 9,200 minus 4,500, because on 4,500 already they paid commission. Remaining is 4,700. Up to 10,000 means here up to 10,000 they are paying a 3% commission only. So 4,700 into 3 divided by 100, 141 rupees. Commission received from third property is 366 rupees. Therefore, total is equal to 532.5 rupees plus 687 rupees plus 366 rupees. That will amount to 1,585.5 rupees. So, total commission earned by a broker on all the properties is rupees 1,585.5 rupees. Next one. A salesman is paid fixed monthly salary plus commission based as a percentage on sale. If on the sale of rupees 17,100 and rupees 21,700 in 2 successive months, he receives in total rupees 1,130 and rupees 1,360. Find the amount of a monthly fixed salary. So, question ಏನು, ಅವರಿಗೆ ಫಿಕ್ಸ್ಡ್ ಸ್ಯಾಲ್ರಿ ಪ್ಲಸ್ ಕಮಿಷನ್ ಸಿಗುತ್ತೆ. ಓಕೆ, ಇವಾಗ ಸೇಲ್ ಏನಾಯಿತು, 1 ಮಂತಿಂದ ಇನ್ನೊಂದು ಮಂತ್ಗೆ ಚೇಂಜ್ ಆಗಿದೆ. ಫಸ್ಟ್ ಮಂತಿಗೆ 17,100 ಸೇಲ್ ಇತ್ತು, ಆವಾಗ 1,130 rupees ಅವರು ರಿಸೀವ್ ಮಾಡಿದ್ರು. ಆ್ಯಂಡ್ ನೆಕ್ಸ್ಟ್ ಮಂತ್ 21,700 ಸೇಲ್ ಆಯಿತು, ಅದ್ರ ಮೇಲೆ 1,360 rupees ಅವರು ಕಲೆಕ್ಟ್ ಮಾಡಿದ್ರು. ಸೊ ನಾವೇನು ಕ್ಯಾಲ್ಕುಲೇಟ್ ಮಾಡಬೇಕು, ಫಿಕ್ಸ್ಡ್ ಸ್ಯಾಲ್ರಿ ಎಷ್ಟಂತ ಕ್ಯಾಲ್ಕುಲೇಟ್ ಮಾಡಬೇಕು. ಹಿಯರ್ ಟೋಟಲ್ ರೆಮ್ಯುನರೇಷನ್ ಈಸ್ ಈಕ್ವಲ್ ಟು commission on sales plus fixed salary. Take down the given points. When sale is rupees 17,100, remuneration is 1,130 rupees. When sale is 21,700, remuneration is 1,360 rupees. So ಇದನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ, ಇವಾಗ 1 ತಿಂಗಳಿಂದ ಇವಾಗ ಫಸ್ಟ್ ಮಂತಿಗೆ 17,100 ಇಂದ 21,700 ಆದಾಗ ಅವ್ರದ್ದು ಕಮಿಷನ್ 1,130 ಇಂದ 1,360 ಆಗಿದೆ. ಇದನ್ನ ನೋಡ್ಕೊಂಡ್ಬಿಟ್ಟು ನಾವೇನು ಕ್ಯಾಲ್ಕುಲೇಟ್ ಮಾಡ್ಬೋದು, ಪರ್ಸೆಂಟೇಜ್ ಆಫ್ ಕಮಿಷನ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡ್ಬೋದು. ಓಕೆ, ಇವಾಗ ಡಿಫ್ರೆನ್ಸ್, ಯಾಕೆ ಡಿಫ್ರೆನ್ಸ್ ತಗೋಬೇಕು, ಇವಾಗ 4,600 ಸೇಲ್ಸ್ ಇನ್ಕ್ರೀಸ್ ಆದಾಗ ರೆಮ್ಯುನರೇಷನ್ 230 rupees ಇನ್ಕ್ರೀಸ್ ಆಗಿದೆ. ಸೊ ನಾವು ಈಸಿಲಿ ಪರ್ಸೆಂಟೇಜನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು. ಲೆಟ್ಸ್ ಕ್ಯಾಲ್ಕುಲೇಟ್ ಡಿಫ್ರೆನ್ಸ್ ಇನ್ ಸೇಲ್ಸ್. 21,700 minus 17,100, 4,600 rupees. Difference in remuneration, 1,360 minus 1,130 is equal to 230 rupees. So ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಡಿಫ್ರೆನ್ಸ್ ಇನ್ ಸೇಲ್ಸ್ 4,600 ಇದ್ದಾಗ
ಅಂದರೆ ಸೇಲ್ಸಲ್ಲಿ 4600 ಇನ್ಕ್ರೀಸ್ ಆದಾಗ ಕಮಿಷನ್ ಕೂಡ 230 ರೂಪೀಸ್ ಇನ್ಕ್ರೀಸ್ ಆಯಿತು. ಇಟ್ ಮೀನ್ಸ್ ನಮ್ಮದು ಸೇಲ್ಸ್ 4600 ಇರುವಾಗ ಕಮಿಷನ್ 230 ಇದೆ. ಅದೇ ನಮ್ಮ ಸೇಲ್ಸ್ 100 ಅಂತ ಅಂದ್ಕೊಂಡ್ರೆ ಕಮಿಷನ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡ್ಬೋದು. ಕ್ರಾಸ್ ಮಲ್ಟಿಪ್ಲಿಕೇಶನ್ 100 ಇಂಟು 230 ಡಿವೈಡೆಡ್ ಬೈ 4600 ವಿಲ್ ಗೆಟ್ 5%. ಸೊ ದಿಸ್ ಈಸ್ ಅ ಕಮಿಷನ್ ಅರ್ನ್. ಸೊ ರೆಮ್ಯುನರೇಷನ್ ಈಸ್ ಈಕ್ವಲ್ ಟು ವಾಟ್? ಇವಾಗ ಇದನ್ನ ನಾವು ಅಮೌಂಟನ್ನು ನಾವು ಸೆಗ್ರಿಗೇಟ್ ಮಾಡಬೇಕಾಗುತ್ತೆ. ನಾವು ಫಸ್ಟ್ ಇಯರ್ದಾದ್ರೂ ತಗೊಳ್ಬೋದು, ಸೆಕೆಂಡ್ ಇಯರ್ದಾದ್ರೂ ತಗೊಳ್ಬೋದು. ಐ ಹ್ಯಾವ್ ಕನ್ಸಿಡರ್ಡ್ ಫಸ್ಟ್ ಇಯರ್ ಡಾಟಾ. ಸೊ remuneration is equal to 5% on 17,100 plus fixed salary. The total commission he is getting or total remuneration he is getting is 1,130. Next, 5% on 17,100 is 855 plus fixed salary is equal to 1,130. So, fixed salary is equal to 1,130 minus 855. That will amount to 275 rupees. Fixed salary received by an agent is rupees 275. In today's class, I explained about a commission and brokerage. In next class, I will be back with next topic. Till then, watch the video, keep practicing the sums and subscribe my channel. If you have any doubts, please put it on a comment box. I will definitely clear your doubts. Thank you for watching. Thank you.